ಡೆಲ್ಲಿ ರಿಜಿಸ್ಟ್ರೇಷನ್, ವೈಟ್ ಕಾರ್, ಅಡ್ರೆಸ್ ಕೇಳಕ್ಕೆ ಅಂತ ನಿಲ್ಲಿಸಿದ್ದಾರೆ. ಕೆಲವೊಂದ್ಸಲ ಕ್ರೈಮ್ ಮಾಡೋದಕ್ಕೆ ಅಂತ ಅವರು ಅವ್ರ ಕಾರನ್ನು ಯೂಸ್ ಮಾಡಲ್ಲ, ಬೇರೆಯವ್ರ ಕಾರನ್ನು ಯೂಸ್ ಮಾಡಿರ್ತಾರೆ. ಡೆಲ್ಲಿ ಕಡಿಮೆ ಬೆಲೆ ಕಾರ್ ಸಿಗುತ್ತೆ ಅಂತ ಯೂಸ್ಡ್ ಕಾರ್ನ ಅಲ್ಲಿಂದ ತಗೊಂಡಿರಬಹುದಾ? ಇಲ್ಲ, ಈ ವ್ಯಕ್ತಿ ಇಲ್ಲಿ ಅವನಲ್ಲ, ನಾರ್ತ್ ಅವನೇ ಆಗಿರಬೇಕು. ಒಂದು ಅರ್ಥ ಆಗ್ತಿಲ್ಲ. ತಾತ ಮತ್ತೆ ಉಷಾ ಕಾರ್ ಕಲರ್ನ ಒಂದೇ ಹೇಳಿದ್ದಾರೆ. ಕಾರ್ ಕಲರ್ ವೈಟ್ ಅನ್ನೋದು ಪಕ್ಕ ಆಯ್ತು. ಇನ್ನು ಕಾರ್ ನಂಬರ್ CCTV ಫುಟೇಜಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ತಾತ ಹೇಳಿರೋ ಮಾತು ಬಿಟ್ರೆ ಬೇರೆ ಸುಳಿವೇ ನಮ್ಮ ಹತ್ರ ಇಲ್ಲ. ಶಿವು, ನಂದಿನಿ, ಈಗ ಅಪರಾಧಿನ ಹಿಡಿಯೋದಕ್ಕೆ ನಮ್ಗಿರೋದು ಒಂದೇ ದಾರಿ, ಆ ಕಾರ್ ಬಗ್ಗೆ ತಿಳ್ಕೊಳ್ಳೋದು. ಸೊ RTOಗೆ ಹೋಗಿ ಆ ಕಾರ್ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಬನ್ನಿ. ಬೇಗ, ಕಮಾನ್, ಈ ಕೇಸ್ ಬೇಗ ಸಾಲ್ವ್ ಆಗಬೇಕು. ಏನ್ರಿ ಇನ್ನು ಅಲ್ಲೇ ನಿಂತಿದ್ದೀರಲ್ಲ, ಬನ್ನಿ ಆಚೆ. ಸರ್, ಇಲ್ಲೇನೋ ತಪ್ಪಾಗಿದೆ. ಈ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಇಲ್ಲಿ ಸುತ್ತಮುತ್ತ ನಮ್ಮ ಬೋಂಡ ಅಂಗಡಿ ಮತ್ತೆ ನಮ್ಮ ದರ್ಶಿನಿನೇ ಫೇಮಸ್ಸು. ಇಲ್ಲಿ ನೀಟಾಗಿ ಇರುತ್ತೆ ಅಂತಾನೆ ಜನರೆಲ್ಲ ಬರೋದು. ಬೇಕಂದ್ರೆ ಇವ್ರನ್ನೇ ಕೇಳಿ ಸರ್. ಕೇಳಿದ್ದು ಎಲ್ಲ ಆಯ್ತು, ಅದಕ್ಕೆ ಕ್ಲೋಸ್ ಮಾಡ್ತಾ ಇರೋದು. ಸರ್, ಹೀಗಂದ್ರೆ ಹೇಗೆ? ನಾವು ಪಬ್ಲಿಕ್ಕು, ನಮಗೂ ತಿಳ್ಕೊಳ್ಳೋ ಹಕ್ಕಿದೆ. ಸರ್, ನಿಮ್ಮ ಹತ್ರ ಅಂಥದ್ದು ಏನು ಸಾಕ್ಷಿ ಇದೆ ಅಂತ ದರ್ಶಿನಿನ ಕ್ಲೋಸ್ ಮಾಡ್ತಾ ಇದ್ದೀರಾ? ಸಾಕ್ಷಿ ಬೇಕಾ? ತೋರಿಸ್ರಿ ಅವ್ರಿಗೆ. ಇಲ್ಲಿ ಓಡಾಡುತ್ತೆ, ಜಿರ್ಲೆ ಹರಿದಾಡುತ್ತೆ. ಇಂಥ ಹೋಟೆಲ್ನ ಮುಚ್ಚದೇ ಇರಬೇಕಾ? ಬಾವಾ, ಏನಿದು? ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಕಾಕ್ರೋಚ್. ನಿನಗೇ ಗೊತ್ತು, ನಾವು ಮೊದಲು ರುಚಿಗೆ ಪ್ರಾಮುಖ್ಯತೆ ಕೊಡೋದು ನಮ್ಮ ದರ್ಶಿನಿಲೆ ಅಂತ. ಅಂಥದ್ರಲ್ಲಿ ಈ ನನ್ನ ಮಕ್ಕಳು ಬೇರೆ ಬಂದಿದ್ದಾರೆ. ಇಲ್ಲಿ ನಾನು ನೋಡಿದ್ರೆ ಸುಮ್ಮನೆ ಪ್ರಾಬ್ಲಮ್ಮು. ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಇವನಿಲ್ಲೇನೋ ಮಾಡ್ತಾ ಇದ್ದಾನೆ. ಲೇ, ನಿಂತ್ಕೋ. ಅಮ್ಮಟೆ, ಹೋಗಿ ಹೇಳ್ಕೊಂಬಾರ ಅವನ್ನ. ಬಾರೋ, ನಡಿಯಲ್ಲಿ. ಲೇ, ನಿನಗಿಲ್ಲೇನೋ ಕೆಲಸ? ನಾನೇನ ಕಿಟ್ಕೊಂಡಿದ್ದಾರೆ, ಬಿಡ್ರೋ. ಹೇಳ್ತೀನಿ ರಾಜಾ, ಹೇಳ್ತೀನಿ. ನಾನೇ ತಪ್ಪು ಮಾಡಿದೆ, ಬಿಡ್ರೋ. ಹೇಳ್ತೀನಿ ಇರು ರಾಜಾ. ಹೇಯ್, ಬಿಡ್ರೋ, ನಾನೇನೋ ತಪ್ಪು ಮಾಡಿದ್ದೀನಿ. ಅವ್ರನ್ನ ಯಾಕ್ರಿ ಹಿಡ್ಕೊಂಡಿದ್ದೀರಾ? ಬಿಡ್ರಿ ಅವ್ರನ್ನ. ಅವ್ರ ತಟ್ಟೆಲ್ಲೇ ಜಿರ್ಲೆ ಸಿಕ್ಕಿದ್ದು, ಅವರೇ ಇನ್ವೆಸ್ಟಿಗೇಷನ್ಗೆ ಕಾರಣ. ಇವ್ನ ಏಯ್, ನಾನು ಹೋಗ್ಬೇಕು, ಬಿಡ್ರೋ. ಏಯ್, ನಿಂತ್ಕೊಳ್ಳಲೇ. ನಿಮಗೆ ಇವ್ರು ಗೊತ್ತಾ? ಚೆನ್ನಾಗೇ ಗೊತ್ತು ಸರ್. ಇವನ್ ಕಡೆಯವರು ಪಿಕ್ ಪಾಕೆಟ್ ಮಾಡೋ ನನ್ನ ಮಕ್ಕಳು. ಅದೇ ಅನ್ಕೊಂಡೆ, ಇವನು ಯಾವಾಗ ಇಷ್ಟು ಒಳ್ಳೆಯವನಾಗ್ಬಿಟ್ಟ ಅಂತ. ಅದು ಬೇರೆಯವ್ರು ತಪ್ಪು ಕಂಡು ಹಿಡಿಯೋಷ್ಟು.
ನೀನ್ ಮಾಡೋ ತಪ್ಪನ ಯಾರು ಕಣ್ಣಿಡಿಯಲ್ಲ ಅನ್ಕಂಡ? ನಿಜ ಹೇಳೋ, ನಿನ್ ತಟ್ಟೆಯಲ್ಲಿ ನಿಜವಾಗ್ಲೂ ಜಿರಳೆ ಸಿಕ್ತಾ? ಯಾರಿಗೂ ಸಿಗದೆ ಇರೋ ಜಿರ್ಲೆ ನಿನಗೆ ಮಾತ್ರ ಸಿಕ್ತಾ? ನಿಜ ಬೊಗಳು, ನಮ್ಮ ಸತ್ಯ ಪೊಲೀಸು. ನೀನ್ ಆರೋಪ ಏನಾದರೂ ಸುಳ್ಳು ಅಂತ ಗೊತ್ತಾದ್ರೆ ಆಮೇಲೆ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನಗೇನು ಗೊತ್ತಿಲ್ಲ, ಬಿಟ್ಬಿಡ್ರೋ. ಏನ್ರಿ ಅವ್ರನ್ನ ಹೆದರ್ಸ್ತಾ ಇದ್ದೀರಾ? ಈ ರೀತಿ ಹೆದರ್ಸಿ ಸ್ಟೇಟ್ಮೆಂಟ್ನ ಚೇಂಜ್ ಮಾಡ್ಬೋದು ಅನ್ಕೊಂಡಿದ್ದೀರಾ? ಸರ್, ನೀವು ಅನ್ಕೊಳ್ಳೋ ಥರ ಏನೂ ಇಲ್ಲ ಸರ್. ಇವನ್ ಬಗ್ಗೆ ನನಗೆ ಚೆನ್ನಾಗೇ ಗೊತ್ತು. ಅಷ್ಟಕ್ಕೂ ದರ್ಶಿನಿ ಬಗ್ಗೆ ಯಾರಿಗೂ ಇಲ್ದಿರೋ ಕಂಪ್ಲೇಂಟು ಇವನ್ಗೆ ಹೆಂಗೆ ಬಂತು ಅಂತ. ಇವ್ರಿಗೆ ಮಾತ್ರ ಅಲ್ಲ ರೀ, ಇವ್ರಿಗಿಂತ ಮುಂಚೆ ನನಗೊಂದು ಕಾಲ್ ಬಂತು, ಈ ಹೋಟೆಲಲ್ಲಿ ಕ್ಲೀನ್ನೆಸ್ ಇಲ್ಲ ಅಂತ. ಅದರ ಆಧಾರದ ಮೇಲೆ ನಾವಿಲ್ಲಿಗೆ ಬಂದಿದ್ದು. ಬಂದ್ಮೇಲೆ ಕಂಪ್ಲೇಂಟ್ ನಿಜ ಅಂತ ಗೊತ್ತಾಯ್ತು. ಕಂಪ್ಲೇಂಟಾ? ಯಾರು ಸರ್ ಕಂಪ್ಲೇಂಟ್ ಮಾಡಿದ್ದು? ಅವರು ಹೆಸರು ಹೇಳೋದಕ್ಕೆ ಇಷ್ಟಪಡಲಿಲ್ಲ ಮೇಡಮ್. ಹೋಗ್ಲಿ, ಯಾವ ನಂಬರಿಂದ ಕಾಲ್ ಬಂದಿದ್ದು ಅಂತನಾದರೂ ತೋರಿಸ್ಬೋದಾ ಸರ್? ಹಾಯ್ ಕಾರ್ತಿಕ್, ಅಂಕಲ್ ಹತ್ರ ಮಾತಾಡ್ತೀಯ? ಏನಂದ್ರು? ಡಾಕ್ಯುಮೆಂಟ್ ಎಲ್ಲ ನೋಡಿದ್ರಾ? ಅಪ್ಪನ ಜೊತೆ ಮಾತಾಡಿದೆ. ಡಾಕ್ಯುಮೆಂಟ್ಸ್ ಎಲ್ಲಾನು ಅಪ್ಪ ನೋಡಿದ್ರು, ಎಲ್ಲ ಕರೆಕ್ಟ್ ಆಗಿದೆ, ಮುಂದುವರಿರಿ ಅಂತಾನು ಹೇಳಿದ್ರು. ಅಂಕಲ್ಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂದರೆ ಇನ್ನೇನು ತೊಂದರೆ ಇಲ್ಲ. ನಮ್ಮ ಕೆಲಸ ನಾವು ಮುಂದುವರಿಸೋಣ. ಡೆಫಿನೆಟ್ಲಿ ರಿಜಿಸ್ಟ್ರೇಷನ್ನು, ಲೈಸೆನ್ಸಿಂಗ್ ಎಲ್ಲ ನಾನು ನೋಡ್ಕೊತೀನಿ. ಈ ಇಂಟರ್ನಲ್ ಥಿಂಗ್ಸು, ಹೈರಿಂಗ್ ಎಲ್ಲ ನೀನು ನೋಡ್ಕೋ. ಸೂಪರ್. ನನಗಿವಾಗ ಕೆಲಸ ಈಸಿ ಆಯಿತು. ಈ ಥರ ಆಫ್ ಕೆಲಸನ ಹಂಚ್ಕೊಳ್ಳೋ ಪಾರ್ಟ್ನರ್ ಸಿಕ್ಬಿಟ್ರಂತೂ ನಮ್ಮ ಕೆಲಸ ರಾಕೆಟ್ ಸ್ಪೀಡಲ್ಲಿ ಹೋಗುತ್ತೆ. ಹೇ, ಹೋಲ್ಡ್ ಆನ್, ತುಂಬ ಎಕ್ಸೈಟ್ ಆಗಬೇಡ. ನಾವು ಅನ್ಕೊಂಡಿರೋದು ಅನ್ಕೊಂಡಂಗೆ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ವಲ್ಲ. ಆದರೆ ಏನೇ ಕಷ್ಟ ಬಂದರು ನಾವು ಅದನ್ನು ಒಟ್ಟಿಗೆ ಅನ್ಕೊಂಡಂಗೆ ಸಾಧಿಸ್ಬೇಕಾಗಿರೋದೇ ಚಾಲೆಂಜು. ಆಯ್ತಪ್ಪ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಅದು ಅಲ್ಲದೆ ಇದು ನಿನ್ನ ಏರಿಯಾ, ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿರುತ್ತೆ. ನೀನು ಏನು ಹೇಳ್ತೀಯೋ ಅದನ್ನು ನಾನು ಫಾಲೋ ಮಾಡ್ತೀನಿ. ಓಕೆನಾ? ಸರಿ ಹರ್ಷಿ, ಹಾಗಿದ್ರೆ ಸಿಗೋಣ. ಹೇ, ಒಂದು ಸೆಕೆಂಡ್. ಎಲ್ಲ ಬಾಯಿ ಮಾತಲ್ಲೇ ಮುಗಿಸಿದ್ರೆ ಆಗಲ್ಲಪ್ಪ. ಎಲ್ಲದು ವಿತ್ ರೆಕಾರ್ಡ್, ಪೇಪರ್ಸ್ನಲ್ಲೂ ಇರಬೇಕು. ಸೊ ಯಾವಾಗ ಪಾರ್ಟ್ನರ್ಶಿಪ್ ಡೀಡ್ಗೆ ಸೈನ್ ಮಾಡೋದು? ಹಬ್ಬ, ಇಷ್ಟೇನಾ? ನಾನು ಏನು ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಪೇಪರ್ಸ್ ಇವತ್ತು ಸಾಯಂಕಾಲ ರೆಡಿ ಆಗುತ್ತೆ, ರಾತ್ರಿ ಮುಗಿಸ್ಬಿಡೋಣ. ಓಕೆ, ಎಲ್ಲಿ ಸಿಗೋದು? ನಾನು ಅಪ್ಪ ಬರ್ತೀವಿ. ಒಂದು ಕೆಲಸ ಮಾಡು, ಅಂಕಲ್ಗೆ ಮನೇಲಿರೋಕೆ ಹೇಳು, ಅಲ್ಲೇ ಇದನ್ನು ಮುಗಿಸೋಣ. ಹೇ, ಸೂಪರ್ ಆಗಿದ್ರೆ ಅಪ್ಪಂಗೂ ಹೇಳ್ತೀನಿ. ಓಕೆ, ಬಾಯ್. ಸರಿ ಹರ್, ಬಾಯ್. ಏನಾಯ್ತು ಮಾವ? ಯಾಕೆಷ್ಟು ಶಾಕಲ್ಲಿದ್ದೀರಾ? ಯಾರ ನಂಬರ್ ಅದು? ಅದು ದಿವ್ಯಾ ನಂಬರ್. ಈ ದಿವ್ಯಕ್ಕ ನಿಮ್ಮನ್ನು ಹಿಂದೆಯಾಗಿರೋಕ್ಕೆ ಬಿಡಲ್ವಲ್ಲ ಬಾವ? ಇಂಥ ಕೆಲಸಕ್ಕೂ ಕೈ ಹಾಕ್ಬಿಟ್ಲಲ್ಲ. ಒಟ್ಟಿನಲ್ಲಿ ನಾನು ಚೆನ್ನಾಗಿರಬಾರ್ದು ಅವಳಿಗೆ. ನನ್ನ ನೆಮ್ಮದಿ ಕಿತ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತಾಳೆ ಅವಳು. ಏನ್ರು ನಡೀತಿದೆ ಇಲ್ಲಿ? ಬಾಲ, ಏನಾಯ್ತಪ್ಪ? ದಿವ್ಯಾ ನನ್ನ ಬದುಕಿಗೆ ಭವಿಷ್ಯಕ್ಕೆ ಕೊಳ್ಳಿ ಇಟ್ಬಿಟ್ಲು ಅತ್ತೆ. ಫುಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡಿ ನಮ್ಮ ದರ್ಶಿನಿ ಕ್ಲೀನ್ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾಳೆ. ಅಯ್ಯೋ ದೇವ್ರೆ, ಆ ಪಾಪಿ ಎಂತ ಕೆಲಸ ಮಾಡ್ಬಿಟ್ಲೋಳಿ ಅಂದ್ರೆ. ನೋಡಿಪ್ಪ, ನಮ್ಮ ಬಾಲ ತುಂಬಾ ಒಳ್ಳೆಯವನು, ಅವನಿಂತ ಕೆಲಸ ಎಲ್ಲ ಮಾಡಲ್ಲ. ತಿನ್ನೋ ಜಾಗ ಅಂದ್ರೆ ಅನ್ನಪೂರ್ಣೇಶ್ವರಿ ಇರೋ ಜಾಗ.
ಯಾರಾದರೂ ದೇವ್ರಿಗೆ ಮೋಸ ಮಾಡ್ತಾರಾ? ಅಮ್ಮ ನೀವು ಬೇಜಾರಾಗ್ಬೇಡಿ. ಈ ಸತ್ಯನ ಹೇಗೆ ಕಕ್ಕಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ಸರ್. ನೀವು ಅಷ್ಟೇ 2 ನಿಮಿಷ ಟೈಮ್ ಕೊಡಿ ಸರ್. ಇದು ಸುಳ್ಳು ಅಂತ ಪ್ರೂವ್ ಆದರೆ ನಮ್ಮ ಬಾವನ ಬದುಕೆ ಉಳಿಯುತ್ತೆ. ಸರಿ, ಅದೇನು ಮಾಡ್ತಿರೋ ಮಾಡಿ. ಮಾಟೆ ಅಮ್ಮ ಏಯ್ ಬಿಡ್ರೋ. ಈಗಲಾದ್ರೂ ನಿಜ ಹೇಳ್ತೀಯಾ ಇಲ್ವಾ? ಅಪ್ಪ ಹೇಳ್ತೀನಿ, ನಿಜ ಹೇಳ್ಬಿಡ್ತೀನಿ, ಬಿಡ್ರೋ. ಹೇಳು, ಯಾಕೆ ಹೀಗೆ ಮಾಡಿದೆ? ನಾನು ಮಾಡಿಲ್ಲ, ಎಲ್ಲ ದಿವ್ಯಾಕನೇ ಮಾಡಿಸಿದ್ದು. ಛೇ, ಮನೆ ಹಾಳೆ ಇಷ್ಟೆಲ್ಲ ಮಾಡಿದ್ಲ ಅವಳು. ನನ್ನ ಹೊಟ್ಟೆಯಲ್ಲಿ ಹುಳ ಆಗ್ಬಿಟ್ಟಿದ್ದಾಳೆ. ತಾಳಿ ಕಟ್ಟಿದ ಗಂಡನ ಜೀವನ ನಾಶ ಮಾಡೋದಕ್ಕೆ ಹೊಟ್ಟಿದ್ದಾಳಲ್ಲ ಇವಳು. ಅತ್ತೆ ಪ್ಲೀಸ್ ಅಳ್ಬೇಡಿ, ಎಲ್ಲ ವಿಚಾರಿಸೋಣ. ಏಯ್, ತಿಂಡಿಗೆ ಜಿರಳೆ ಹಾಕಿದ್ರಿ ಓಕೆ, ಆದರೆ ಒಳಗಡೆ ಇಲಿ ಹೇಗೆ ತಂದ್ಬಿಟ್ಟು ನಾವೆಲ್ಲ ಅಲ್ಲೇ ಇದ್ವಲ್ಲ. ಅದನ್ನು ನಾನೇ ಹಾಕಿದ್ದು. ದಿವ್ಯಾಕ ದರ್ಶಿನಿ ಕೀ ಕೊಟ್ಟಿದ್ರು, ರಾತ್ರಿನೇ ಆ ಕೆಲಸನೂ ಮುಗಿಸ್ದೆ. ಏಯ್, ನೀನೇನೇ ಮಾಡ್ತಿದ್ದೆ ಇಷ್ಟೊತ್ತಲ್ಲಿ? ಅಮ್ಮ, ಅದು ಬಾಯಾರಿಕೆ ಆಗ್ತಿತ್ತು, ಅದಕ್ಕೆ ನೀರು ಕುಡಿಯಕ್ಕೆ ಬಂದಿದ್ದೆ. ಕುಡ್ದಾಯ್ತಾ? ದಿವ್ಯಾ ಅವತ್ತು ನೀರು ಕುಡಿಯೋ ನೆಪದಲ್ಲಿ ಅಡುಗೆ ಮನೆಗೆ ಬಂದಿದ್ಲು. ಬಹುಶಃ ಅವತ್ತೇ ಕೀ ತಗೊಂಡಿರ್ಬೇಕು ಅವಳು. ನಾನು ಕೀನ ಅಡುಗೆ ಮನೆ ಡಬ್ಬದಲ್ಲೇ ಇಟ್ಟಿದ್ದೆ. ಇಲ್ಲಿ ಏನು ಆಗ್ತಿದೆ ಅಂತ ನನಗೂ ಸ್ವಲ್ಪ ಹೇಳ್ತೀರಾ? ನಾನು ಹೇಳ್ತೀನಿ ಸರ್. ಇದನ್ನೆಲ್ಲ ಮಾಡಿಸಿದ್ದು ನನ್ನ ಮಗಳು ದಿವ್ಯಾ. ಅಂದ್ರೆ ಬಾಲ ಇದನ್ನಲ್ಲ, ಅವನ ಹೆಂಡತಿ. ಅವಳಿಗೆ ಇವನ್ ಮುಂದೆ ಬರೋದು ಬೇಕಾಗಿಲ್ಲ ಸರ್. ಯಾವಾಗ್ಲೂ ಟಾರ್ಚರ್ ಇಡ್ತಾಳೆ. ಈಗ ದರ್ಶಿನಿ ಚೆನ್ನಾಗಿ ನಡೀತಿತ್ತಲ್ಲ, ಅದಕ್ಕೆ ಹಾಳು ಮಾಡಬೇಕು ಅಂತಾನೆ ಹೀಗೆ ಮಾಡಿದಾಳೆ. ಹೇಳೋ ಹೇಳೋ ನಿನ್. ಈ ಕೆಲಸನ ದಿವ್ಯಾಕನೇ ಮಾಡಿಸಿದ್ದು. ದುಡ್ನಾಸೆಗೆ ನಾ ಈ ಕೆಲಸ ಮಾಡಿಬಿಟ್ಟೆ ಸರ್. ಸರ್, ನಮ್ಮ ಬಾಲನ್ ಹೋಟೆಲ್ ಬಗ್ಗೆ ಸುತ್ತಮುತ್ತ ವಿಚಾರಿಸಿ ಸರ್. ನಿಮಗೆ ನಿಜ ಏನು ಅಂತ ಗೊತ್ತಾಗುತ್ತೆ. ಯಾರ್ದೋ ದ್ವೇಷಕ್ಕೆ ನಮ್ಮ ಬಾಲನ್ ಭವಿಷ್ಯನ ಹಾಳು ಮಾಡಬೇಡಿ ಸರ್. ಛೇ, ನಮ್ಮಿಂದ ಒಬ್ರ ಜೀವನನೇ ಹಾಳಾಗೋಗ್ತಿದೆ. ಐ ಆಮ್ ಸಾರಿ ಬಾಲ ಅವರು, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಹುಡುಗರ, ಥ್ಯಾಂಕ್ಸ್ ಕಣ್ರು. ನಮ್ಮಿಂದ ತಿಳಿದೇ ಆಗ್ತಿದ್ದ ತಪ್ಪನ್ನ ತಡೆ ಹಿಡಿದಿದ್ದೀರಾ. ಪರವಾಗಿಲ್ಲ ಸರ್, ನಮ್ಮ ಟೈಮೇ ಸರಿ ಇಲ್ಲದೆ ಇದ್ದಾಗ ನೀವೇನು ಮಾಡೋಕ್ಕಾಗುತ್ತೆ? ಇವಾಗೆಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ನಮ್ಮಿಂದ ಆಗ್ತಿದ್ದ ತಪ್ಪಿಗೆ ನಾವೇ ಒಂದು ನೋಟಿಸ್ ಹೊರಡಿಸ್ತೀವಿ. ಈ ನಿಮ್ಮ ಹೋಟೆಲಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಾವೇ ಹೇಳ್ತೀವಿ. ಅಷ್ಟು ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ ಸರ್, ಪ್ಲೀಸ್. ಏ ಹುಡುಗ, ಈ ಥರ ಸುಳ್ಳು ಆರೋಪ ಮಾಡಿದ್ರೆ ಏನು ಶಿಕ್ಷೆ ಅಂತ ಗೊತ್ತಾ? ಕ್ಷಮಿಸಿ ಸರ್, ಇನ್ನೊಮ್ಮೆಯಿಂದ ತಪ್ಪು ಮಾಡಲ್ಲ ಸರ್. ನಾನು ಬಿಟ್ಬಿಡಿ ಸರ್. ಮರ್ಯಾದೆಯಿಂದ ದುಡ್ಡು ತಿನ್ಬೇಕು, ಈ ಥರ ಅಲ್ಲ. ಅರ್ಥ ಆಯ್ತಾ? ಇದೇ ಫಸ್ಟ್, ಇದೇ ಲಾಸ್ಟ್. ತಿಳಿತಾ? ನೋಡಿನ. ಸಾರಿ ಬಾಲವ್ರೆ, ನಮ್ಮಿಂದೆ ತಿಳಿದೇ ತಪ್ಪಾಯ್ತು. ಎನಿವೆ, ಆಲ್ ದ ಬೆಸ್ಟ್. ಕಮಾನ್ ಆಫೀಸರ್. ಥ್ಯಾಂಕ್ಸ್ ಕಣ್ರೋ, ಇವತ್ತು ನನ್ನ ಜೀವನನೇ ಉಳಿಸ್ಬಿಟ್ರಿ ನೀವು. ಅವ ಇಷ್ಟು ದೊಡ್ಡ ಮಾತೆಲ್ಲ ಯಾಕೆ? ನಿಮ್ಗೇನಾದರೂ ತೊಂದರೆ ಅಂದರೆ ಅದು ನೋಡ್ಕೊಂಡು ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಸರಿಯಾದ ಸಮಯಕ್ಕೆ ರುಕ್ಕು ಫೋನ್ ಮಾಡಿ ವಿಷಯ ತಿಳಿಸಿದ್ಲು. ಇದು ನಮ್ಮ ದರ್ಶಿನಿ ಬಾಬಾ. ನೀವು ನ್ಯಾಯವಾಗಿ ದುಡಿತಾ ಇದ್ದೀರಾ, ಶ್ರಮ ಹಾಕ್ತಾ ಇದ್ದೀರಾ, ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕಾಗತ್ತಾ? ಆದ್ರೆ ದಿವ್ಯ ಇಂಥ ನೀಚ್ ಕೆಲ್ಸಕ್ಕೆ ಇಳಿತಾಳೆ ಅಂತ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ ಬಾಲ. ಅವಳು ಬದಲಾಗ್ತಾಳೆ ಅಂತ ಕಾದಿದ್ದಕ್ಕೆ ಸರಿಯಾದ ಶಾಸ್ತಿನೇ ಮಾಡಿದ್ಲು ಅಂತೆ. ನಾವು ಕಾದಷ್ಟು
ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾನೇ ಇದ್ದಾಳೆ. ಇವತ್ತು ಮನೆಗೆ ಹೋಗಿ ಅವಳಿಗೆ ಸರಿಯಾಗಿ ಬಿಸಿ ಮುಟ್ಟಿಸ್ಲೇಬೇಕು. ಹೌದಪ್ಪ, ಇದನ್ನ ಇಲ್ಲಿಗೆ ಬಿಟ್ರೆ ಅದನ್ನ ಎಲ್ಲಿಗೆ ಹೋಗಿ ತಲುಪುತ್ತೋ ಆ ದೇವರೇ ಬಲ್ಲ. ಇಲ್ಲಿಗೆ ನಿಲ್ಲಿಸ್ಬೇಕು. ಏನು ಅಪ್ಡೇಟ್ಸ್? ಮೇಡಮ್, ಅದು ದಿಲ್ಲಿಯಿಂದ ರೀಸೆಂಟಾಗಿ ಇಲ್ಲಿಗೆ ತರಿಸ್ಕೊಂಡಿರೋ ಕಾರು ಮೇಡಮ್. ಈ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇರುತ್ತಲ್ಲ ಮೇಡಮ್, ಅದೇ ಯೂಸ್ಡ್ ಕಾರ್ ಅಂತ ಸೇಲ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರ್ತಾರಲ್ಲ, ಅಲ್ಲಿಂದ ತರಿಸ್ಕೊಂಡಿರೋದು ಅಂತ ಗೊತ್ತಾಯ್ತು. ಓ, ಹಾಗಿದ್ರೆ ಯಾರು ಪರ್ಚೇಸ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸು ಇರಬೇಕಲ್ಲ? ಇಲ್ಲ ಮೇಡಮ್. ಅದು ಹೇಗ್ರಿ ಸಾಧ್ಯ? ಸರಿಯಾಗಿ ವಿಚಾರಿಸಿದ್ರೆ ಬಾಯ್ ಬಿಟ್ಟಿರೋರು. ವಿಚಾರಿಸಿದೆ ಮೇಡಮ್. ಈ ಕಾರ್ ಶೋರೂಮ್ ಓನರ್ ಫ್ರೆಂಡ್ ಒಬ್ಬರು ಟೆಂಪರರಿಯಾಗಿ ಈ ಕಾರನ್ನು ಯೂಸ್ ಮಾಡ್ತಿದ್ದಾರಂತ. ಅವ್ರ ಬಗ್ಗೆ ಅಲ್ಲೇ ಕೆಲಸ ಮಾಡೋರಿಗೆ ಸರಿಯಾಗಿ ಗೊತ್ತಿಲ್ಲ. ಈಗ ಓನರು ಔಟ್ ಆಫ್ ಸ್ಟೇಷನಲ್ಲಿ ಇದ್ದಾರಂತೆ, ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತಾರೆ. ವಿಚಿತ್ರವಾಗಿದೆಯಲ್ಲ. ಯಾವುದಕ್ಕೂ ನಮಗೆ ಗೊತ್ತಿರೋ ಸೋರ್ಸ್ಗಳಿಂದ ಮಾಹಿತಿ ತಗೊಳ್ಳಿ. ಮತ್ತೆ ಆ ಶೋರೂಮ್ ಓನರ್ ಬಗ್ಗೆ ವಿಚಾರಿಸಿ. ಎಸ್ ಮೇಡಮ್. ಉಷಾ ಹೇಗಿದ್ದಾಳೆ ಮ್ಯಾಮ್? ಪರವಾಗಿಲ್ವಾ? ಪರವಾಗಿಲ್ಲ, ಹುಷಾರಾಗಿದ್ದಾಳೆ. ಮನೆಯವರು ಎಲ್ಲರೂ ಅವಳನ್ನು ಮಾತಾಡಿಸ್ದ ಖುಷಿಯಾಗಿ ಇಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವಳು ಕೂಡ ವಿಶ್ವಾಸದಿಂದ ನಡ್ಕೋತಿದ್ದಾಳೆ. ಒಳ್ಳೇದಾಯ್ತು ಬಿಡಿ ಮೇಡಮ್. ನಿಮ್ಮ ಮನೇಲಾದರೆ ತುಂಬ ಜನ ಇದ್ದಾರೆ. ಮುನಿಸ್ವಾಮಿ ಸರ್ ನೋಡಿದ್ರೆ ಮನೇಲಿ ಒಬ್ಬರೇ, ಅವ್ರಿಗೆ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಮೇಡಮ್, ನಿಮ್ಮಿಂದ ತುಂಬ ಉಪಕಾರ ಆಯಿತು ಮೇಡಮ್. ಆದರೆ ನನ್ನಿಂದ ಯಾಕೆ ನಿಮ್ಗೆ ಸುಮ್ಮನೆ ತೊಂದರೆ? ಇವತ್ತು ಸಂಜೆ ನಾನು ಉಷಾನ ಮನೆಗೆ ಕರ್ಕೊಂಡು ಹೋಗ್ತೀನಿ ಮೇಡಮ್. ಅಲ್ಲ ಮುನಿಸ್ವಾಮಿ ಅವರೇ, ಅವ್ರ ಮನೇಲೇ ಇರಲಿ ಬಿಡಿ. ಬೇಡ ನಂದಿನಿ ಅವರೇ, ಮೇಡಮ್ಮು ಸ್ಟೇಷನ್ ಕೆಲಸನ ಮನೆಗೆ ತೊಗೊಂಡು ಹೋಗೋದು ಯಾಕೆ? ಉಷನ್ನ ನಾನೇ ನೋಡ್ಕೊಳ್ತೀನಿ. ನಾನೇನು ಬೇರೆ ಅವಳ ಸರ್, ಸ್ವಲ್ಪ ದಿನ ಸುಧಾರಿಸ್ಕೊಂಡು ಬರ್ತಾಳೆ ಬಿಡಿ. ನೀವು ಯೋಚನೆ ಮಾಡಬೇಡಿ. ಉಷಾ ನಮ್ಮ ಮನೇಲಿ ಸೇಫ್ ಆಗಿದ್ದಾಳೆ. ಬಾಲ, ಯಾಕೆ ಹೊಡೆದೆ? ಹುಚ್ಚಿಡ್ದಿದ್ಯಾ? ಬಾಲ, ಇನ್ನೊಂದು ಬಾರ್ಸು, ಆಮೇಲೆ ಹೇಳು. ಇವಳಿಗೆ ಹೊಡೆಯೋದೇ ದಂಡ ಅಮ್ಮ. ಯಾಕಂದ್ರೆ ಇವಳು ಕೆಟ್ಟ ಹೆಂಗ್ಸು. ತನಗ್ ಬೇಕಾದನ್ನ ಸಾಸೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾಳೆ. ಅಲ್ಲ ದಿವ್ಯಾ, ನೀನು ಇತ್ತೀಚಿನ ಬೆಳವಣಿಗೆ ನೋಡಿ ನೀನು ಬದಲಾಗಿದ್ಯಾ ಅನ್ಕೊಂಡಿದ್ದೆ. ಮನೆಯವರೆಲ್ಲರೂ ಅಲ್ಲ ಅವಳು ಬುದ್ಧಿ ನಾಯಿ ಬಾಲ ಇದ್ದಂಗೆ ಅಂದ್ರು. ನಿನ್ನ ನೋಡಿ ಎಲ್ಲೋ ಒಂದು ಕಡೆ ಅಯ್ಯೋ ಪಾಪ ಅನ್ಸು. ಕೊನೆಗೂ ನಿನ್ ಬುದ್ಧಿ ತೋರ್ಸೇ ಬಿಟ್ಟಿಯಲ್ಲ. ಅದನ್ನ ಕೇಳ್ತೀಯಲ್ಲ ಬಾಲ. ಇತ್ತೀಚೆಗೆ ನಿನ್ ದರ್ಶಿನಿ ಚೆನ್ನಾಗಿ ಹೋಗ್ತಿತ್ತು, ಅದನ್ನ ಕಂಡು ಹೊಟ್ಟೆ ಉರ್ಕೊಂಡು ಹೀಗೆ ಮಾಡಿದಾಳೆ. ಅದ್ರ ಮೇಲೆ ರುಕ್ಕು ದರ್ಶಿನಿ ಅಂತ ಬೇರೆ ಹೆಸರಿಟ್ಟಿದೆಯಲ್ಲ, ಕಂಡು ಬೆಂಕಿ ಬಿದ್ದಿರುತ್ತೆ ಅವಳಿಗೆ ಹೊಟ್ಟೆಲಿ. ಹೌದಾ ದಿವ್ಯ, ದರ್ಶಿನಿಗೆ ನಿನ್ ಹೆಸರಿಟ್ಟಿಲ್ಲ ಅಂತ ಅದನ್ನ ಕ್ಲೋಸ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ದ? ಬೇರೆಯವ್ರ ಕತ್ ಕುಯ್ದು ನೀನ್ ಸಂತೋಷವಾಗಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಛೇ, ಎಂತ ನೀಚ್ ಕೆಲಸ ಮಾಡ್ಬಿಟ್ಟೆ ನೀನು. ಎಂತ ಪಾಪಿ ಜನ್ಮನೆ ನಿಂದು. ಕೆಟ್ಟತನಕ್ಕೆ ಮುಖ ಅಂತಿದ್ರೆ ಅದು ನಿಂತರನೇ ಇರುತ್ತೆ ಅನ್ಸುತ್ತೆ. ಅಜ್ಜಿ, ನನಗೆಲ್ಲದಕ್ಕಿಂತ ಬೇಜಾರಾಗಿದ್ದು ಹರ್ಟ್ ಆಗಿದ್ದು ಒಬ್ಬ ಕಸ್ಟಮರು ನಮಗ್ ಮೋಸ ಮಾಡಿ ವಿಷ ತಿನ್ನಿಸ್ತಿದ್ಯಾ ಅಂದಾಗ. ಮೊದಲೆಲ್ಲ ಫ್ರಾಡ್ ಮಾಡ್ತಿದ್ದೆ ಅಜ್ಜಿ, ಆಗ ಯಾರು ಏನು ಅಂತಿರ್ಲಿಲ್ಲ. ಈಗ ನಿಯತ್ತಾಗಿ ದುಡ್ದು ಬದುಕ್ತಾ ಇದ್ದೀನಿ ಅನ್ನೋ ಟೈಮಲ್ಲಿ ಈಗ ಆಗೋಯ್ತಲ್ಲ ಅಜ್ಜಿ, ಅದನ್ನ ನಾನು ಸಹಿಸ್ಕೊಳಕ್ ಆಗ್ತಿಲ್ಲ. ನೋಡ್ದೇನೆ
ನೋಡೆ ಅವನ್ನ ಎಷ್ಟು ಸಂಕಟ ಪಡ್ತಾ ಇದ್ದಾನೆ ನೋಡೆ. ಯಾಕೆ ಇಷ್ಟು ಹಿಂಸೆ ಕೊಡ್ತೀಯ? ನೀನ್ ಹಿಂದೆ ಬಿದ್ದು ನಿನ್ನನ್ನ ಪ್ರೀತಿ ಮಾಡಿದ್ದಕ್ಕ ಇಂಥ ಶಿಕ್ಷೆ? ನಿನ್ ಜನ್ಮಕ್ಕೆ ಬೇಡ ಕಣೆ, ನಿದ್ದಮ್ಮಯ್ಯ ಅಂತೀನಿ ದಿವ್ಯಾ. ಬಿಟ್ಬಿಡೆ ಅವನ್ನ, ಅವ್ನು ಹೇಗಾದ್ರೂ ಬದುಕೋತಾರೆ, ಬಿಟ್ಬಿಡೆ ಅವನ್ನ. ನೀವೇನತ್ತೆ ಅವಳನ್ನ ಕೇಳ್ಕೊಳ್ಳೋದು? ಇವಳು ಮುಖ ನೋಡಿದ್ರೆ ಪಾಪ ಬರುತ್ತೆ. ಪಾಪ ಬಾಲ ಕಷ್ಟಪಟ್ಟು ಬೆಳೀತಿರೋ ಇವನನ್ನ ಕಂಡು ಯಾಕೆ ಹೊಟ್ಟೆ ಹೊರ್ಕೊಂಡು ಸಾಯ್ತಿದ್ದಾಳೋ ಏನೋ. ಸಾಕು ನಿಲ್ಲಿಸ್ತೀರಾ? ನನ್ ಇವನ್ ಮೇಲೆ ಹೊಟ್ಟೆ ಉರಿ ಇಲ್ಲ, ದರಿದ್ರ ರುಕ್ಕು ಮೇಲೆ.